ತೀರ್ಥ ಕ್ಷೇತ್ರಗಳ ಮಹಿಮೆ. ಶ್ರೀ ಗರುಡನೀತಿ. ಸೂತ ಮಹರ್ಷಿಗಳು ಶೌನಕಾದಿ ಮಹಾಮುನಿಗಳಿಗೆ ಗರುಡ ಪುರಾಣವನ್ನು ಈ ರೀತಿಯಾಗಿ ಹೇಳತೊಡಗಿದರು. ಎಲೈ ಶೌನಕಾದಿಗಳೇ, ನಾನೀಗ ನಿಮಗೆ ಸಮಸ್ತ ತೀರ್ಥಗಳನ್ನು ಅವುಗಳ ಮಹಿಮೆಗಳನ್ನೂ ಹೇಳುತ್ತೇನೆ. ಎಲ್ಲಾ ತೀರ್ಥಗಳಲ್ಲಿಯೂ ಉತ್ತಮವಾದುದು ಗಂಗಾ. ಗಂಗಾ ನದಿಯು ಸರ್ವತ್ರ ಸುಲಭವಾದ ಹರಿದ್ವಾರ, ಪ್ರಯಾಗ, ಗಂಗಾಸಾಗರ ಸಂಗಮಗಳಲ್ಲಿ ದುರ್ಲಭವಾದುದು. ಮರಣಿಸುವವನಿಗೆ ಮುಕ್ತಿಯನ್ನೂ ಬದುಕಿರುವವನಿಗೆ ಭುಕ್ತಿಯನ್ನೂ ಸಹ ಪ್ರಸಾದಿಸುವ ಪ್ರಯಾಗವು ಪರಮಶ್ರೇಷ್ಠ ತೀರ್ಥ. ಈ ಮಹಾತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡುವವರು ತಮ್ಮ ತಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ನಶಿಸಲು ಸರ್ವಾಭಿಷ್ಟ ಸಿದ್ಧಿಯನ್ನೂ ಹೊಂದುವರು. ವಾರಣಾಸಿ ಪರಮತೀರ್ಥ. ಈ ತೀರ್ಥದಲ್ಲಿ ಭಗವಂತನಾದ ವಿಶ್ವನಾಥ ಮಾಧವರು ನಿತ್ಯವೂ ನೆಲೆಸಿರುತ್ತಾರೆ. ಕುರುಕ್ಷೇತ್ರವೂ ಸಹ ಉತ್ತಮ ತೀರ್ಥ. ಇಲ್ಲಿ ದಾನ ಮಾಡುವವರಿಗೆ ಭೋಗ ಮೋಕ್ಷಗಳೆರಡೂ ಲಭಿಸುತ್ತವೆ. ಪ್ರಭಾಸವೆಂಬುದು ಮತ್ತೊಂದು ಶ್ರೇಷ್ಠ ತೀರ್ಥ. ಇಲ್ಲಿ ಭಗವಂತನಾದ ಸೋಮನಾಥನಿರುತ್ತಾನೆ. ದ್ವಾರಕಾ ಕ್ಷೇತ್ರ ಒಂದು ಅತ್ಯಂತ ಸುಂದರ ನಗರ. ಇದು ಭುಕ್ತಿ ಮುಕ್ತಿ ಪ್ರದಾಯಕ. ಪೂರ್ವದಲ್ಲಿರುವ ಸರಸ್ವತಿ ತೀರ್ಥವು ಸರ್ವ ಪುಣ್ಯದಾಯಿನಿ. ಅದೇ ರೀತಿ ಸಪ್ತ ಸಾರಸ್ವತಗಳೂ ಪರಮತೀರ್ಥಗಳು. ಶ್ವೇತ ದ್ವೀಪ, ಮಾಯಾಪುರಿ ಅಂದರೆ ಹರಿದ್ವಾರ, ನೈಮಿಷಾರಣ್ಯ, ಪುಷ್ಕರ, ಅಯೋಧ್ಯ, ಚಿತ್ರಕೂಟ, ಗೋಮತಿ, ವೈನಾಯಕ, ರಾಮಗಿರಿಯಾಶ್ರಮ, ಕಾಂಚೀಪುರ, ತುಂಗಭದ್ರ, ಶ್ರೀಶೈಲ, ಸೇತುಬಂಧ, ರಾಮೇಶ್ವರ, ಕಾರ್ತಿಕೇಯ, ಭೃಗುತುಂಗ, ಕಾಮತೀರ್ಥ, ಅಮರಕಂಟಕ, ಮಹಾಕಾಳೇಶ್ವರ ಅಂದರೆ ಉಜ್ಜಯಿನಿ, ಕುಬ್ಜಕ, ಶ್ರೀಧರ ಹರಿನಿವಾಸ, ಕುಬ್ಜಾಮ್ರಕ, ಕಾಲಸರ್ಪಿ, ಮಹಾಕೇಶಿ, ಕಾವೇರಿ, ಚಂದ್ರಭಾಗ, ವಿಪಾಶ, ಏಕಾಮ್ರ, ಬ್ರಹ್ಮೇಶ, ದೇವಕೋಟಕ, ಮಧುರ, ಮಹಾನದಿ ಅಂದರೆ ಶೋಣ, ಜಂಬೂಸರ ಎಂಬ ಹೆಸರನ್ನುಳ್ಳ ಮಹಾತೀರ್ಥಗಳಲ್ಲಿ ಸೂರ್ಯ, ಶಿವ, ಗಣಪತಿ, ಮಹಾಲಕ್ಷ್ಮಿ, ಹರಿ ಮೊದಲಾದ ದೇವತೆಗಳು ವಾಸಿಸುತ್ತಾರೆ. ಇಲ್ಲಿ ಮಾಡುವಂತಹ ಸ್ನಾನ, ದಾನ, ಜಪ, ತಪ, ಪೂಜೆ, ಶ್ರಾದ್ದ, ಪಿಂಡದಾನಾದಿ ಅಕ್ಷಯ ಫಲಗಳನ್ನು ಕೊಡುತ್ತವೆ. ಅದೇ ರೀತಿ ಸಾಲಿಗ್ರಾಮ, ಪಾಶುಪತ ತೀರ್ಥಗಳು ಸಹ ಭಕ್ತರ ಸರ್ವ ಬಯಕೆಗಳನ್ನು ಈಡೇರಿಸುವ ಪವಿತ್ರ ಸ್ಥಳಗಳು. ಕೋಕಾಮುಖ, ವಾರಾಹ, ಭಾಂಡೀರ, ಸ್ವಾಮಿ ತೀರ್ಥಗಳನ್ನು ಮಹಾತೀರ್ಥಗಳೆನ್ನುವರು. ಲೋಹದಂಡ ತೀರ್ಥದಲ್ಲಿ ಮಹಾವಿಷ್ಣು, ಮಂದಾರ ತೀರ್ಥದಲ್ಲಿ ಮಧುಸೂದನನು ನೆಲೆಸಿರುತ್ತಾರೆ. ಕಾಮರೂಪವು ಮತ್ತೊಂದು ಮಹಾತೀರ್ಥ. ಇಲ್ಲಿ ಕಾಮಾಖ್ಯಾದೇವಿಯು ನಿತ್ಯವೂ ನಿವಾಸವಿರುತ್ತಾಳೆ. ಪುಂಡ್ರವರ್ಧನ ತೀರ್ಥದಲ್ಲಿ ಕಾರ್ತಿಕೇಯನು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ವಿರಜ, ಶ್ರೀ ಪುರುಷೋತ್ತಮ, ಮಹೇಂದ್ರ ಪರ್ವತ, ಕಾವೇರಿ, ಗೋದಾವರಿ, ಪಯೋಷ್ಣಿ, ವರದ, ವಿಂಧ್ಯ, ನರ್ಮದಾಭೇದ ಮಹಾತೀರ್ಥಗಳು ಸರ್ವ ಪಾಪ ವಿನಾಶಗಳು. ಗೋಕರ್ಣ, ಮಾಹಿಷ್ಮತಿ, ಕಲಿಂಜರ, ಶುಕ್ಲತೀರ್ಥಗಳನ್ನು ಸಹ ಮಹಾತೀರ್ಥಗಳಾಗಿಯೇ ಸೇವಿಸಬೇಕು. ಇಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ಉಂಟಾಗುತ್ತದೆ. ಇಲ್ಲಿ ಶಂಖಧಾರಿಯಾದ ಶ್ರೀಹರಿಯು ನಿವಾಸವಿರುತ್ತಾನೆ. ಸ್ವರ್ಣಾಕ್ಷ ಮತ್ತೊಂದು ಉತ್ತಮ ತೀರ್ಥ. ಇದು ಭಕ್ತರಿಗೆ ಸರ್ವ ಪ್ರದಾಯಿನಿ. ನಂದಿತೀರ್ಥ ಮುಕ್ತಿದಾಯಕ. ಇದು ಕೋಟಿ ತೀರ್ಥಗಳ ಫಲವನ್ನು ಕೊಡುತ್ತದೆ. ಹಾಗೂ ನಾಸಿಕ, ಗೋವರ್ಧತನ ತೀರ್ಥಗಳು ತುಂಬಾ ಮಹಿಮೆಯುಳ್ಳಂತಹವು. ಕೃಷ್ಣವೇಣಿ, ಭೀಮರತಿ, ಗಂಡಕಿ, ಇರಾವತಿ, ವಿಂದುಸರ, ವಿಷ್ಣು ಪಾದೋದಕಿಗಳು ಪರಮತೀರ್ಥಗಳು. ಇವೆಲ್ಲವೂ ಪರಮ ಪುಣ್ಯದಾಯಕಗಳು. ಬ್ರಹ್ಮಧ್ಯಾನ, ಇಂದ್ರಿಯ ನಿಗ್ರಹ ಮಹಾತೀರ್ಥಗಳು. ಧಮ, ಭಾವಶುದ್ಧಗಳು ಶ್ರೇಷ್ಠ ತೀರ್ಥಗಳು. ಜ್ಞಾನರೂಪ ಸರೋವರದಲ್ಲಿ, ಧ್ಯಾನರೂಪ ಜಲದಲ್ಲಿ ಪ್ರತಿನಿತ್ಯವೂ ಪ್ರತಿಕ್ಷಣವೂ ಮಾನಸ ಸ್ನಾನ ಮಾಡಿದರೆ ಅಜ್ಞಾನ, ರಾಗದ್ವೇಷಗಳು ಸಂಪೂರ್ಣವಾಗಿ ತೊಳೆದು ಹೋಗುತ್ತದೆ. ತೀರ್ಥಯಾತ್ರೆಗಳನ್ನು ಮಾಡುವುದು ತುಂಬಾ ಪುಣ್ಯಪ್ರದ, ಮಾನಸಿಕ ಆನಂದಕರ. ಪುಣ್ಯವೆಂಬುದು ತೀರ್ಥಯಾತ್ರೆಗಳಿಂದಲೇ ಬರಬೇಕೆಂಬುದಿಲ್ಲ. ಸರ್ವಂ ಬ್ರಹ್ಮಮಯಂ
ಎಂಬ ಭಾವನೆಯನ್ನು ಸ್ವೀಕರಿಸಿ ಪ್ರತಿನಿತ್ಯವೂ ಅದೇ ಭಾವನೆಯಲ್ಲಿರುವವರು ಎಲ್ಲಿದ್ದರೂ ಅದೇ ಮಹಾತೀರ್ಥ. ಅವರಿದ್ದ ಸ್ಥಳದಲ್ಲಿಯೇ ಸ್ನಾನ, ದಾನ, ಶ್ರಾದ್ದ, ಪಿಂಡ ಪ್ರದಾನಾದಿ ಕರ್ಮಗಳಿಗೆ ಮಹಾಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ಮಾಡಿದ ಫಲವೇ ಲಭಿಸುತ್ತದೆ. ಅಕ್ಷಯ ಫಲವೂ ಸಹ ಪ್ರಾಪ್ತಿಸುತ್ತದೆ. ಸಮಸ್ತ ಪರ್ವತಗಳು, ನದಿಗಳು, ದೇವತೆಗಳು, ಋಷಿಗಳು, ಮುನಿಗಳು, ಸಂತರು ಇರುವ ಕಡೆಗಳಲ್ಲಿ ಸರ್ವೂ ತೀರ್ಥಗಳೇ. ಭಗವಂತನಾದ ಶ್ರೀಹರಿಯು ವಾಸಿಸುವ ಸ್ಥಳವೂ ಶ್ರೀರಂಗಪಟ್ಟಣ. ತಾಪ್ತಿ ಒಂದು ಶ್ರೇಷ್ಠ ನದಿ. ಸಪ್ತಗೋದಾವರಿ, ಕೋಣಗಿರಿಯು ಮಹಾತೀರ್ಥಗಳೇ ಆಗಿವೆ. ಕೋಣಗಿರಿ ತೀರ್ಥದಲ್ಲಿ ಸ್ವತಃ ಶ್ರೀ ಮಹಾಲಕ್ಷ್ಮಿಯೇ ನದಿ ರೂಪದಲ್ಲಿ ರಾರಾಜಿಸುತ್ತಿದ್ದಾಳೆ. ಸಹ್ಯ ಪರ್ವತದ ಮೇಲೆ ಭಗವಂತನಾದ ದೇವೇಶ್ವರನು ಏಕವೀರ ರೂಪದಲ್ಲಿಯೂ ಮಹಾದೇವಿ ಸುರೇಶ್ವರಿ ರೂಪದಲ್ಲಿಯೂ ನೆಲೆಸಿರುತ್ತಾರೆ. ಗಂಗಾದ್ವಾರ, ಕುಶಾವರ್ತ, ವಿಂಧ್ಯ ಪರ್ವತ, ನೀಲಗಿರಿ, ಕನಬಲ ಈ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದವರಿಗೆ ಪುನರ್ಜನ್ಮವಿರುವುದಿಲ್ಲ. ಶ್ರೀಹರಿಯ ಮೂಲಕ ತೀರ್ಥ ಮಹಿಮೆಯನ್ನು ತಿಳಿದುಕೊಂಡು ಬಂದಂತಹ ಬ್ರಹ್ಮನು ದಕ್ಷ ಪ್ರಜಾಪತಿ ವ್ಯಾಸ ಮುನೀಂದ್ರರಿಗೆ ಗಯಾ ಕ್ಷೇತ್ರದ ಬಗ್ಗೆ ಈ ವಿಧವಾಗಿ ಹೇಳತೊಡಗಿದನು.